ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಹಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತಾ ಇಲ್ಲ, ಫಸ್ಟೇನೆ ಹೇಳ್ಬಿಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇವಾಗ ಒಂದು ಸಣ್ಣ ಅಪ್ಡೇಟ್ ಕೂಡ ಬಂದಿರುವಂತದ್ದು. ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇರೋದು. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ. ಗೃಹಲಕ್ಷ್ಮಿ ಹಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡ್ತೀವಿ ಅಂತ ಹೇಳಿ ಕೊನೆಗೂ ಕಾಗೆ ಹಾರಿಸಿದ್ರು. ಇಫ್ ಇನ್ ಕೇಸ್ ಇವತ್ತೂ ಸಹ ಅಮೌಂಟ್ನ ರಿಲೀಸ್ ಮಾಡಿದ್ರು, ಇನ್ನು ಒಂದಿನದಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಊಹಾಪೋಹಗಳಿಗೆ ದಯವಿಟ್ಟು ಕಿವಿನ ಕೊಡಬೇಡಿ. ಅವ್ರು ಇವತ್ತು ರಿಲೀಸ್ ಮಾಡಿದ್ರು ಇರುವಂಥ 1.5 ಕೋಟಿ ಮಹಿಳೆಯರಿಗೆ 1,30,00,000 ಏನೋ ಇದಾರಲ್ವಾ, ಅಷ್ಟು ಜನ ಮಹಿಳೆಯರಿಗೆ ಒಂದೇ ಸತಿಗೆ ಹಣನ ಕೊಡೋಕ್ಕಾಗೋದಿಲ್ಲ. ಅದು RBI ರೂಲ್ಸೇ ಆ ಥರ ಇರೋದಿಲ್ಲ. ಸೊ ಹಣ ಬರುತ್ತೆ ಅಂತ ಯಾರಾದರೂ ನಿಮಗೆ ನ್ಯೂಸ್ಗಳಲ್ಲಿ ಅಥವಾ ಬೇರೆ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಏನಾದರೂ ವೀಡಿಯೋಗಳು ಬರ್ತಾ ಇದ್ರೆ ದಯವಿಟ್ಟು ಅದಕ್ಕೆ ಕಿವಿ ಕೊಡೋಕೆ ಹೋಗ್ಬೇಡಿ. ಯಾಕಂದರೆ ಒಂದು ದಿನದಲ್ಲಿ ಆ ಹಣನೂ ಬರೋದಕ್ಕೆ ಚಾನ್ಸ್ ಇಲ್ಲ, ಆಗೋದೂ ಇಲ್ಲ. ಮಿನಿಮಮ್ ಅಂದರೂ 20 to 25 ಡೇಸ್ ತಗೊಳುತ್ತೆ ಈ ಹಣ ನಮ್ಮ ಜೇಬಿಗೆ ಸೇರೋದಕ್ಕೆ. ಓಕೆನಾ, ಅವರು ಪ್ರೋಸೆಸ್ ಮಾಡಿ ನಮಗೆ ಬರೋಷ್ಟೊತ್ತಿಗೆ 25 ಡೇಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಇವಾಗ ತಲೆ ಕೆಡ್ಸ್ಕೋಬೇಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಪದೇ ಇದನ್ನೇ ತಗೊಂಬಂದು ಕಮೆಂಟಲ್ಲಿ ಹಾಕ್ಬೇಡಿ. ನಾನು ಕ್ಲಿಯರಾಗಿ ಹೇಳ್ಬಿಡ್ತಾ ಇದ್ದೀನಿ, ಹಣ ಬರೋದಿಲ್ಲ. ಈಗ ಬಂದಿರುವಂಥ ಇನ್ನೊಂದು ಸಣ್ಣ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಈಗಷ್ಟೇ ಕೆಲವೊಂದಷ್ಟು ನ್ಯೂಸ್ ಮೀಡಿಯಾಗಳಲ್ಲಿ ಬರ್ತಾ ಇರುವಂಥದ್ದು, ಗೃಹಲಕ್ಷ್ಮಿ ಹಣ ಇನ್ನು 15 ದಿನಗಳಲ್ಲಿ ನಾವು ಕೊಡುವಂಥ ಪ್ರಯತ್ನನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ನ ಕೊಡ್ತಾ ಇರುವಂಥದ್ದು. ಸೊ ಇಷ್ಟು ದಿನ ಗಲಾಟೆ ಮಾಡಿದ್ವಿ, ಇಷ್ಟು ದಿನ ನಾವೆಲ್ಲನೂ ಇದ್ರ ಬಗ್ಗೆ ಧ್ವನಿ ಎತ್ತಿದ್ವಿ, ಹಣ ಹಾಕಿ, ಹಣ ಕೊಡಿ, ಕ್ಲಿಯರೆನ್ಸ್ ಮಾಡಿ ಅಂತ. ತುಟುಕ್ ಪಿಟಿ ಕಂದೆ ಇಲ್ದಿರುವಂಥ ಸರ್ಕಾರ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಇದ್ದಾರೆ, ಇನ್ನು 15 ದಿನದಲ್ಲಿ ಹಾಕುವಂಥ ಪ್ರಯತ್ನ ಮಾಡ್ತೀವಿ. ಆಮೇಲೆ ಏನ್ ಹೇಳ್ತಾ ಇದಾರೆ ಗೊತ್ತಾ, ಅದು ಮಾಡ್ತೀವಿ ಅಂತ ಹೇಳ್ತಾ ಇರೋದು, ಆಗುತ್ತೆ, ಮಾಡ್ತೀವಿ ಅಂತ ಗ್ಯಾರಂಟಿ ಕೊಡ್ತಾ ಇಲ್ಲ, ಮಾಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ನ ಕೊಡ್ತಾವ್ರೆ. ಬಟ್ ಇಲ್ಲಿ ಇನ್ನೊಂದೇನು ಅಂದ್ರೆ, ತಿಂಗಳ ನಾವು ಕರೆಕ್ಟಾಗಿ ಕೊಡ್ತಾ ಇದೀವಲ್ಲ, ಇವಾಗೊಂದು ತೊಂದರೆ ಆಗ್ತಾ ಇರೋದು ಬಿಟ್ರೆ ತಿಂಗಳ ಕರೆಕ್ಟಾಗಿ ಹಣನ ಕೊಡ್ತಾ ಇದೀವಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ತಿಂಗಳ ಅಮೌಂಟ್ನ ಇವರು ಕರೆಕ್ಟಾಗಿ ಜಮಾ ಮಾಡಿದಿದ್ರೆ ಇಷ್ಟೆಲ್ಲ ಟೆನ್ಷನ್ ಆಗುವಂಥ ಅವಶ್ಯಕತೆ ಏನಿತ್ತು, ಅಥವಾ ಇಷ್ಟೊಂದು ಅವ್ರ ಬಗ್ಗೆ ನಾವು ಧ್ವನಿ ಎತ್ತುವಂಥ ಅವಶ್ಯಕತೆ ಏನಿತ್ತು? ಕರೆಕ್ಟ್ ಅಲ್ವಾ? ಇವರಲ್ಲೇ ತಪ್ಪಿಡ್ಕೊಂಡು ಇವಾಗ ಬ್ಲೇಮ್ನ ಮಾಡೋದು ತುಂಬಾ ದೊಡ್ಡ ತಪ್ಪು. ಫಸ್ಟ್ ಆಫ್ ಆಲ್ ಇವರು ತಿಂಗಳ ಹಣನ ಕರೆಕ್ಟಾಗಿ ಕೊಟ್ಟಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಕಾಂಗ್ರೆಸ್ ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದ್ಮೇಲೆ ಒಂದು 3 ತಿಂಗಳು ಕರೆಕ್ಟಾಗಿ ಕೊಟ್ಟರು ಬಿಟ್ಟು, ಅದಾದ್ಮೇಲೆ ಯಾವತ್ತೂ ಇದುವರೆಗೂ ಸಹ ನಾವಿವಾಗ ಆಗಸ್ಟ್ ಬಂದಾಗಿದೆ 2025, ಇದುವರೆಗೂ ನಮಗೆ ಹಣ ಕರೆಕ್ಟಾಗಿ ಜಮಾನೆ ಆಗಲಿಲ್ಲ. ಇವಾಗ ಆಲ್ಮೋಸ್ಟ್ ಸರ್ಕಾರ ಬಂದು ಒಂದು 2 ವರ್ಷ ಆಗ್ತಾ ಬಂತು. ಸೊ ಇನ್ನೂ ಸಹ ಅಮೌಂಟು ಕರೆಕ್ಟಾಗಿ ಜಮಾ ಆಗ್ತಾ ಇಲ್ಲ. ಪೆಂಡಿಂಗ್ ಅನ್ಕೊಂಡೆ ಇಷ್ಟೊಂದು ಹಣನ ಇವರು ಬಾಕಿ ಇಟ್ಕೊಂಡ್ ಬಂದಿದ್ದಾರೆ. ಏನೋ ಇನ್ನು 15 ದಿನದಲ್ಲಿ ಹಾಕುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನು ಪ್ರಯತ್ನ ಮಾಡ್ತಾರೋ ಗೊತ್ತಿಲ್ಲ ನಮಗೆ. ತಿಂಗಳ ಕೊಡ್ತೀವಿ ಅಂತ ಬೇರೆ ಮೀಡಿಯಾಗಳ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇನೇ ಜನಸಾಮಾನ್ಯರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮುಂದೆ ಹೋಗಿ ನಿಂತ್ಕೊಂಡು ಪ್ರಶ್ನೆ ಮಾಡಿದಾಗ ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ. ಮೀಡಿಯಾಗಳ ಮುಂದೆ ಏನ್ ಬೇಕಾದ್ರೂ ಉತ್ತರ ಕೊಡ್ಬೋದಲ್ಲ, ಯಾಕಂದ್ರೆ ಯಾರುಗಳು ಪಬ್ಲಿಕ್ಸ್ಗಳು ಇರಲ್ವಲ್ಲ, ಅವ್ರವರೇ ಇರ್ತಾರಲ್ವಾ. ಅದೇ ಪಬ್ಲಿಕ್ ಹತ್ರ ಕೇಳಿ, ನೀವು ಪಬ್ಲಿಕ್ ಹತ್ರ ಒಪಿನಿಯನ್ನ ಕೇಳಬೇಕು. ನಿಮ್ಗೆ ಇಷ್ಟ ಬಂದಂಗೆ ಸ್ಟೇಟ್ಮೆಂಟ್ನ ಕೊಟ್ಟು ಜನಕ್ಕೂ ಕನ್ಫ್ಯೂಷನ್ ಮಾಡ್ಕೊಂಡು ನೀವು ಸುಳ್ಳು ಭರವಸೆಗಳನ್ನ ಕೊಡ್ತಾ ಇರೋದು ತುಂಬಾ ತಪ್ಪಿನ ಕೆಲಸ. ಇನ್ಯಾ 15 ಡೇಸ್ ಅಲ್ಲಿ ಬರುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಬಹುಶೇಕಡ ಬಂದ್ರು ನಿಮ್ಗೆ ಗೌರಿ ಗಣೇಶ ಹಬ್ಬನೂ ಇನ್ನೇ ನಿಯರ್ ಬೈ ಅಲ್ಲಿರೋದ್ರಿಂದ ಬಹುಶೇಕಡ ಗೌರಿ ಗಣೇಶ ಹಬ್ಬಕ್ಕೆ ಬರಬಹುದು. ಬಟ್ ಗ್ಯಾರಂಟಿ ಇಲ್ಲ. ಬಂದ್ರೂ 2,000 ಮಾತ್ರ ಕೊಡ್ತಾರೆ. ಯಾವ ಪೆಂಡಿಂಗ್ ಅಮೌಂಟ್ಸ್ ಗ್ಯಾರಂಟಿ ಕೊಡಲ್ಲ. ಒಂದೊಂದನೇ ಮತ್ತೆ ಕ್ಲಿಯರೆನ್ಸ್ ಮಾಡ್ಕೊಂಡು ಬರ್ತಾರೆ. ಸೊ ನೋಡೋಣ. ಇನ್ನ 15 ಡೇಸ್ ಟೈಮ್ ಕೇಳಿದ್ದಾರೆ. ಇನ್ನ 15 ಡೇಸು ನಾವು ಇನ್ನ ಗೃಹಲಕ್ಷ್ಮಿ ವಿಡಿಯೋಸ್ನ ಮೇ ಬಿ ಗಣೇಶ ಗೌರಿ ಹಬ್ಬಕ್ಕೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ತರ ಸಣ್ಣ ಪುಟ್ಟ ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತಾರೆ. ಬಟ್ ಅಪ್ಡೇಟ್ನ ನಿಮಗೆ ನಾನು ಹೇಳೋ ಅಷ್ಟೊತ್ತಿಗೆ ಅವ್ರೇನ್ ಮಾಡಿರ್ತಾರೆ, 15 ದಿನ ಆಗೇ ಹೋಗಿರುತ್ತೆ. ಈ ಕಡೆ ಹಣನೂ ಹಾಕಿರಲ್ಲ. ನಿಮಗೆ ನಾವು ಇರೋದನ್ನ ಹೇಳುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ಆಮೇಲೆ ನೀವು ಕನ್ಫ್ಯೂಷನ್ ಮಾಡ್ಕೊಂಡು ನೀವು ಬೈಯೋದಕ್ಕೆ ಕಮೆಂಟಲ್ಲಿ ಶುರು ಮಾಡ್ಕೊಂಡ್ಬಿಟ್ಟಿರ್ತೀರಾ. ಈ ಥರ ಪರಿಸ್ಥಿತಿಗಳೆಲ್ಲ ತುಂಬ ಇರ್ತವೆ. ಸೊ ನೋಡೋಣ. ಇನ್ನು 15 ದಿನ ಅಂತ ಹೇಳಿದ್ದಾರೆ. ಸೊ ಇವಾಗ ಹಬ್ಬ ಪಡಬ್ಬ ಮಾಡ್ಕೊಂಡು ಮುಗಿಸ್ಕೊಳ್ಳಿ. ಗೌರಿ ಗಣೇಶ ಹಬ್ಬಕ್ಕೆ ನೋಡೋಣ ಈ ಗೃಹಲಕ್ಷ್ಮಿ ಹಣನ ಏನು ಮಾಡ್ತಾರೆ ಅಂತ. ಅದ್ರ ಬಗ್ಗೆ ಚಿಂತೆ ಬಿಟ್ಟು, ಆ ಹಣಕ್ಕೆ ಕಮಿಟ್ ಆಗೋದಿನ ಬಿಟ್ಟು, ಸಾಲ ಮಾಡ್ಕೊಳ್ಳೋದನ್ನು ಬಿಟ್ಟುಬಿಡಿ. ಮಹಿಳೆಯರು ಕೈ ಸಾಲ ಮಾಡ್ಕೊಳ್ಳೋದನ್ನು ಬಿಟ್ಟುಬಿಡಿ. ಇವ್ರನ್ನ ನಂಬಕ್ಕೆ ಹೋಗಬೇಡಿ. ಇವ್ರು ಯಾವಾಗಂದ್ರೆ ಅವಾಗ ಹಣ ಕೊಡ್ತಾರೆ. ನೀವುಗಳು ಸಾಲ ಮಾಡಿಕೊಂಡು ಕಮಿಟ್ಮೆಂಟ್ ಮಾಡಿಕೊಂಡು ಮತ್ತೆ ತೊಂದರೆ ನಿಮಗೆ ಆಗುತ್ತೆ. ಅದಕ್ಕೆ ಹೇಳ್ತಿರೋದು, ಹಣ ಕೊಡ್ತಾರೆ, ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನಂದ್ರೆ ಈ ಥರ ಡಿಲೇ ಆಗುತ್ತೆ. ಅವಾಗ ನೀವು ಕಮಿಟ್ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇನೆ. ಸೊ ಸದ್ಯಕ್ಕೆ ಇದೇ ಗೃಹಲಕ್ಷ್ಮಿಯ ಅಪ್ಡೇಟು. ಏನನ್ನಿಸ್ತು ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ಹೊಸ ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇರಿ. ನಮಸ್ಕಾರ.